ನಮಸ್ಕಾರ ಸ್ನೇಹಿತರೆ, ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾವು ಶ್ರೀ ಸಾಯಿ ಸಚ್ಚರಿತೆಯ 7ನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ. ಈ ಅಧ್ಯಾಯದಲ್ಲಿ ಹೇಮಾಡ ಪಂತರು ಬಾಬಾರವರ ಅದ್ಭುತ ಅವತಾರ, ಸಾಯಿ ಬಾಬಾರವರ ನಡತೆ, ಅವರ ಯೋಗಾಧ್ಯಯನ, ಕುಷ್ಠರೋಗಿ ಭಕ್ತನಿಂದ ಸೇವೆ, ಕುಮಾರ ಕಾಪರ್ಡೆ ಅವರಿಗೆ ಪ್ಲೇಗು ಮತ್ತು ಪಂಢರಪುರಕ್ಕೆ ಪ್ರಯಾಣ ಬೆಳೆಸಿದ್ದು, ಈ ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಮೊದಲನೇದಾಗಿ ಅದ್ಭುತ ಅವತಾರದ ಬಗ್ಗೆ ಹೇಮಾಡ ಪಂತರು ಏನು ವಿವರಿಸಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಬಾಬಾರವರಿಗೆ ಸಮಸ್ತ ಯೋಗಾಸನಗಳು ಬರುತ್ತಿದ್ದವು. ಅವರಿಗೆ ಧೋತಿ, ಮೋತಿ ಮುಂತಾದ 6 ಯೋಗಾಸನಗಳಲ್ಲಿ ಬಹಳ ಪರಿಶ್ರಮ ಇತ್ತು. 3 ಅಂಗುಲ ಅಗಲ 22.5 ಅಡಿ ಉದ್ದದ ಬಟ್ಟೆಯಿಂದ ಉದರವನ್ನು ಶುದ್ಧಿ ಮಾಡುವುದಕ್ಕೆ ಧೋತಿ ಅಂತ ಕರೀತಾರೆ. ಖಂಡ ಯೋಗದಲ್ಲಿಯೂ ಬಾಬಾರವರು ಪ್ರವೀಣರಾಗಿದ್ದರು. ಅಂದರೆ ಕೈಕಾಲುಗಳನ್ನು ಬೇರ್ಪಡಿಸಿ ಪುನಃ ಸೇರಿಸಿಕೊಳ್ಳುವ ಯೋಗ ಸಾಧನೆಗೆ ಖಂಡ ಯೋಗವೆಂದು ಕರೀತಾರೆ. ಇದನ್ನು ಎಲ್ಲರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದು ಸದ್ಗುರು ಬಾಬಾರವರಿಂದ ಮಾತ್ರ ಸಾಧ್ಯವಾಗ್ತಿತ್ತು. ಬಾಬಾರವರನ್ನು ನಾವು ಹಿಂದೂ ಅಂತ ಭಾವಿಸೋದಾದರೆ ಅವರು ಯವನರಂತೆ ಕಾಣ್ತಿದ್ರು. ಅವರು ಹಿಂದುವೋ ಅಥವಾ ಮಹಮ್ಮದೀಯರೋ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಹಿಂದೂಗಳ ಹಬ್ಬವಾದ ರಾಮನವಮಿನ ಹೇಗೆ ಆಚರಿಸೋದಕ್ಕೆ ಒಪ್ಕೊಂಡಿದ್ರೋ ಅದೇ ರೀತಿ ಮಹಮ್ಮದೀಯರ ಚಂದನದ ಮೆರವಣಿಗೆಗೂ ಬಾಬಾ ಒಪ್ಪಿಗೆ ನೀಡಿದರು. ಮಲ್ಲ ಯುದ್ಧವನ್ನು ಪ್ರೋತ್ಸಾಹಿಸಿ ಅದರಲ್ಲಿ ಗೆದ್ದವರಿಗೆ ಬಹುಮಾನವನ್ನು ನೀಡ್ತಾಯಿದ್ರು. ಗೋಕುಲಾಷ್ಟಮಿಯ ದಿನ ಗೋಪಾಲಕಾಲ ಸಮಾರಂಭ ನಡೆಸೋದಕ್ಕೆ ಒಪ್ಪಿದ್ರು. ಮತ್ತು ಈದ್ ಮತ್ತು ಮುಂತಾದ ಹಬ್ಬಗಳಲ್ಲಿ ನಮಾಜು ಮಾಡೋದಕ್ಕೆ ಕೂಡ ಬಾಬಾ ಒಪ್ಪಿಗೆ ಕೊಟ್ಟಿದ್ದರು. ಮೊಹರಂ ಸಮಾರಂಭದಲ್ಲಿ ಮಸೀದಿಯಲ್ಲಿ ತಾಜಾ ಕಟ್ಟೋದಕ್ಕೆ ಕೂಡ ಬಾಬಾ ಅಪ್ಪಣೆ ನೀಡಿದರು. ನಾವು ಅವರನ್ನು ಮಹಮ್ಮದೀಯರು ಅಂತ ಅಂದ್ಕೊಂಡ್ರೆ ಅವರು ಕಿವಿಗಳನ್ನು ಚುಚ್ಚಿಸ್ಕೊಂಡಿದ್ರು. ಅವ್ರನ್ನ ಹಾಗಿದ್ರೆ ಹಿಂದೂ ಅಂತ ಕರೆಯೋದಾದರೆ ಅವರು ಯಾವಾಗಲೂ ಮಸೀದಿನಲ್ಲೇ ವಾಸ ಆಗಿದ್ದರು. ಹಾಗಿದ್ರೆ ಅವ್ರನ್ನ ಮಹಮ್ಮದೀಯರು ಅನ್ನಬಹುದು ಅಂದರೆ ಅದಕ್ಕೆ ಅವರ ಸಂಪ್ರದಾಯಕ್ಕೆ ವಿರುದ್ಧವಾಗಿ ಯಾವಾಗಲೂ ಪವಿತ್ರವಾದ ಧ್ವನಿಯಲ್ಲಿ ಬಾಬಾ ಅಗ್ನಿಯನ್ನು ಉರಿಸ್ತಾ ಇದ್ರು. ಶಂಖ ಊದೋದು, ಗಂಟೆ ಬಾರಿಸೋದು, ಭಜನೆ ಮಾಡೋದು, ಅಗ್ನಿ ಕುಂಡದಲ್ಲಿ ಹೋಮ, ಅನ್ನ ಅರ್ಘ್ಯ ಬಿಡೋದು, ಇದೇ ಮೊದಲಾದ ಆಚರಣೆಗಳು ಬಾಬಾರವರಲ್ಲಿದ್ವು. ಅವ್ರನ್ನ ಹಾಗಿದ್ರೆ ಮಹಮ್ಮದೀಯರು ಅನ್ನೋದಾದರೆ ಅನೇಕ ಬ್ರಾಹ್ಮಣರು, ಅಗ್ನಿಹೋತ್ರಿಗಳು ಅವರ ಆಚಾರವನ್ನು ಬದಿಗಿಟ್ಟು ಅವರ ಪಾದ ಸೇವೆ ಮಾಡ್ತಾಯಿದ್ರು. ಈ ಬಗ್ಗೆ ಅವರನ್ನು ಪ್ರಶ್ನಿಸೋಕ್ಕೆ ಹೋದ ಕೆಲವರು ಮೂಕರಂತೆ ನಿಂತು ಬಿಡ್ತಾಯಿದ್ರು. ಅವರ ದರ್ಶನದಿಂದ ದಿಗ್ಭ್ರಾಂತರಾಗ್ತಾಯಿದ್ರು. ಆದುದರಿಂದ ಬಾಬಾರವರು ಹಿಂದೂ ಅಥವಾ ಮಹಮ್ಮದೀಯರು ಅಂತ ಯಾವುದೇ ಒಂದು ಖಚಿತ ನಿರ್ಧಾರಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಪರಮಾತ್ಮನಲ್ಲಿ ಐಕ್ಯರಾದ ಬಾಬಾ ಅವರಿಗೆ ಜಾತಿ ಮತದ ಭೇದ ಭಾವ ಇರಲಿಲ್ಲ. ಸರ್ವ ಮತದವರನ್ನು, ಸಕಲ ಚರಾಚರಗಳನ್ನು ಅವರು ಒಂದೇ ಅಂತ ಭಾವಿಸಿದರು. ಇಂತಹ ಒಂದು ಉದಾತ್ತವಾದ, ಏಕೈಕವಾದ, ಅತ್ಯಾಶ್ಚರ್ಯಕರವಾದ ಅವತಾರ ಪುರುಷರು ಶ್ರೀ ಸಾಯಿ ಬಾಬಾರವರು. ಪೂರ್ವ ಜನ್ಮದ ಸುಕೃತ ಫಲದಿಂದ ಮಾತ್ರವೇ ನನಗೆ ಅವರ ಸೇವೆ ಮಾಡುವ ಯೋಗ ದೊರೆಯಿತು. ನನ್ನ ಆನಂದಕ್ಕೆ ಪಾರವೇ ಇರಲಿಲ್ಲ. ಬಾಬಾ ಅವರು ಅನಂತವಾದ ಆನಂದ ಸ್ಮೃತಿಯುಳ್ಳವರಾಗಿದ್ದರು. ಅವರ ಶ್ರೇಷ್ಠತೆಯನ್ನು ಮತ್ತು ಏಕೈಕ ಸ್ವಭಾವವನ್ನು ಪೂರ್ಣವಾಗಿ ವರ್ಣಿಸಲು ಸಾಧ್ಯವೇ ಇಲ್ಲ. ಅನೇಕ ಸಾಧು ಸಂತರುಗಳು ಮೋಕ್ಷ ಮಾರ್ಗದ ಮರ್ಮವನ್ನು ತಿಳಿಯಲು ಬಾಬಾರವರ ಕಡೆಗೆ ಬರುತ್ತಿದ್ದರು. ಅವರು ಸರ್ವರೊಡನೆಯೂ ಕಲೆತು ಸಂಭಾಷಣೆ ಮಾಡಿ ಸೂಕ್ತ ರೀತಿಯ ಸಲಹೆಗಳನ್ನು ನೀಡುತ್ತಿದ್ದರು. ಯಾವಾಗಲೂ ದೇವರು ದೊಡ್ಡವನು ಎಂದು ಹೇಳುತ್ತಿದ್ದರು. ಶ್ರೀಮಂತನಾಗಲಿ ಬಡವನಾಗಲಿ ಎಲ್ಲರಿಗೂ ಒಂದೇ ಥರದ ಮರ್ಯಾದೆ ಸಲ್ಲುತ್ತಿತ್ತು. ಅವರಿಗೆ ಪ್ರಪಂಚದ ಆಗು ಹೋಗುಗಳೆಲ್ಲವೂ ತಿಳಿದಿದ್ದವು. ಅವರು ಜ್ಞಾನದ ಗಣಿಯಾಗಿದ್ದರು. ಆದರೂ ಏನೂ ತಿಳಿಯದವರಂತೆ ಕಾಣುತ್ತಿದ್ದರು. ಮನುಷ್ಯರೂಪಿಗಳಾಗಿದ್ದರು. ಅವರ ಕೆಲಸಗಳಲ್ಲಿ ದೈವಿಕತೆ ತುಂಬಿತ್ತು. ಸರ್ವರು ಅವರನ್ನು ದೇವರೆಂದೇ ಭಾವಿಸಿದ್ದರು ಎಂದು ಹೇಮಾಡ ಪಂತರು ವಿವರವಾಗಿ ಹೇಳಿರುತ್ತಾರೆ. ಸಾಯಿಬಾಬಾರವರ ಆಚರಣೆ ಹೇಗಿತ್ತು ಅನ್ನೋದನ್ನು ನೋಡೋಣ. ಬಾಬಾರವರು ಶಿರ್ಡಿಯಲ್ಲಿಯ ಸಮಸ್ತ ದೇವಾಲಯಗಳನ್ನು ದುರಸ್ತಿಪಡಿಸಿದರು. ತಾತ್ಯ ಪಾಟೀಲರ ಮೂಲಕ ಶನಿ, ಗಣಪತಿ, ಶಂಕರ ಪಾರ್ವತಿ, ಗ್ರಾಮ ದೇವತೆ, ಮಾರುತಿ
ಮುಂತಾದ ದೇವಾಲಯಗಳನ್ನು ದುರಸ್ತಿಪಡಿಸಿದರು. ಅಂತೆಯೇ ಅವರು ಧರ್ಮಿಷ್ಠರಾಗಿಯೂ ಮತ್ತು ದಾನಶೀಲರಾಗಿಯೂ ಇದ್ದರು. ದಕ್ಷಿಣೆಯ ಮೂಲಕ ಸಂಪಾದಿಸಿದ ಹಣವನ್ನೆಲ್ಲ ಒಬ್ಬರಿಗೆ 20 ರೂಗಳು, ಇನ್ನೊಬ್ಬರಿಗೆ 15 ರೂಗಳು, ಮತ್ತೊಬ್ಬರಿಗೆ 50 ರೂಗಳು, ಈ ರೀತಿ ಪ್ರತಿದಿನವೂ ಎಲ್ಲರಿಗೂ ಸಂತೋಷದಿಂದ ಹಂಚಿಬಿಡುತ್ತಿದ್ದರು. ಅದನ್ನು ಭಕ್ತರು ಬಹಳ ಪೂಜ್ಯ ಭಾವನೆಯಿಂದ ಸ್ವೀಕರಿಸ್ತಾ ಇದ್ದರು. ಎಲ್ಲ ದ್ರವ್ಯವು ಸದ್ವಿನಿಯೋಗವಾಗಬೇಕೆಂಬುದೇ ಬಾಬಾರವರ ಇಚ್ಛೆಯಾಗಿತ್ತು. ಬಾಬಾರವರ ದರ್ಶನದಿಂದ ಭಕ್ತ ಜನರಿಗೆ ಬಹಳ ಲಾಭವಾಯಿತು. ಅನೇಕ ಜನರು ಆರೋಗ್ಯದಿಂದ ದೃಢಕಾಯರಾದರು. ಕೆಲವು ಕುಷ್ಠರೋಗಿಗಳಿಗೆ ಗುಣವಾಯಿತು. ದುಷ್ಟರು ಸನ್ಮಾರ್ಗ ಪ್ರವರ್ತಕರಾದರು. ಯಾವ ಒಂದು ಔಷಧಿಯೂ ಇಲ್ಲದೆ ಅನೇಕ ಕುರುಡರಿಗೆ ಕಣ್ಣು ಕಾಣಿಸುವಂತಾಯಿತು. ಕಾಲಿಲ್ಲದವರಿಗೆ ನಡೆಯಲು ಬಂದಿತು. ಅವರ ಕೀರ್ತಿಯು ದೇಶಾದ್ಯಂತ ಹರಡಿತು. ಅನೇಕ ಯಾತ್ರಾರ್ಥಿಗಳು ಬಂದು ಬಾಬಾರವರ ಅನಂತ ದರ್ಶನ ಪಡೆದು ಪರಮ ಸಂತೋಷಭರಿತರಾಗಿ ಅಚ್ಚಳಿಯದ ಭಕ್ತಿಯಿಂದ ಹಿಂತಿರುಗುತ್ತಾ ಇದ್ದರು. ಬಾಬಾರವರು ಮಾತ್ರ ಯಾವಾಗಲೂ ಮಹಾ ತಪಸ್ವಿಯಂತೆ ದುನಿಯ ಮುಂದೆ ಕುಳಿತಿರ್ತಾ ಇದ್ರು. ಮೊದಲು ಬಾಬಾ ಒಂದು ಅಂಗಿ ದೋತರ ಉಟ್ಟುಕೊಂಡು ಬಿಳಿ ಪೇಟವನ್ನು ತಲೆಗೆ ಸುತ್ತಿಕೊಳ್ತಾ ಇದ್ರು. ಹಳ್ಳಿಯ ರೋಗಿಗಳನ್ನು ಪರೀಕ್ಷಿಸಿ ಔಷಧಿ ಕೊಡ್ತಾ ಇದ್ರು. ಈ ವೃತ್ತಿಯಲ್ಲಿ ಅವರಿಗೆ ಜಯವು ದೊರೆತು ಹಳ್ಳಿಯ ಹಕೀಮರಾಗಿದ್ದರು. ಅವರು ಒಂದು ದಾರುಣವಾದ ರೋಗವನ್ನು ವಾಸಿ ಮಾಡಿದ ಕತೆ ಈ ರೀತಿ ಇದೆ. ಒಂದು ಸಾರಿ ಭಕ್ತನೊಬ್ಬನ ಕಣ್ಣುಗಳು ಊದಿಕೊಂಡವು. ಆಗ ಶಿರ್ಡಿಯಲ್ಲಿ ವೈದ್ಯರಾರೂ ಇರಲಿಲ್ಲ. ಕೆಲವರು ಅವನನ್ನು ಬಾಬಾರವರ ಬಳಿಗೆ ಕರೆದುಕೊಂಡು ಹೋದರು. ಬೇರೆ ವೈದ್ಯರಾಗಿದ್ದರೆ ಸಾಮಾನ್ಯವಾಗಿ ಮುಲಾಮು, ಹಸುವಿನ ಹಾಲು ಇತ್ಯಾದಿಗಳನ್ನು ಉಪಯೋಗಿಸ್ತಿದ್ರು. ಆದರೆ ಬಾಬಾರವರದೇ ಒಂದು ವೈಶಿಷ್ಟ್ಯ. ಸಾಯಿಬಾಬಾ ಅವರು ಬೀಬಾಕಾಯಿಯನ್ನು ಪುಡಿ ಮಾಡಿ ಅದನ್ನೇ ಗುಳಿಗೆ ಮಾಡಿ ಅದನ್ನು ಅವರ 2 ಕಣ್ಣುಗಳಲ್ಲಿ ಹಾಕಿ ಬಟ್ಟೆ ಕಟ್ಟಿಬಿಟ್ರು. ಮಾರನೇ ದಿವಸ ಬಿಚ್ಚಿ ನೀರಿನಿಂದ ಕಣ್ಣನ್ನು ತೊಳೆದ್ರು. ಆಗ ಕಣ್ಣುಗಳು ಊದ್ಕೊಂಡಿದ್ದು ಎಲ್ಲ ಸರಿ ಹೋಗಿ ಕಣ್ಣು ಸ್ವಚ್ಛವಾಗಿದ್ವು. ಬಾಬಾರವರ ಯೋಗಾಧ್ಯಯನದ ಬಗ್ಗೆ ತಿಳಿದುಕೊಳ್ಳೋಣ. ಬಾಬಾರವರಿಗೆ ಎಲ್ಲ ತರಹದ ಯೋಗಾಸನಗಳು ಬರುತ್ತಿದ್ವು. ಇಲ್ಲಿ 2 ಮಾತ್ರ ಹೇಮಾಡಪಂತರು ವಿವರವಾಗಿ ಹೇಳಿದ್ದಾರೆ. ಮೊದಲನೇದು ದೋತಿ ವಿಧಾನ. ಬಾಬಾರವರು ಮಸೀದಿಯಿಂದ ಸ್ವಲ್ಪ ಹತ್ತಿರದಲ್ಲಿಯೇ ಇದ್ದ ಅಶ್ವತ್ಥ ವೃಕ್ಷದ ಬಳಿಯ ಬಾವಿಗೆ ಹೋಗಿ ಸ್ನಾನ ಮೊದಲಾದವುಗಳನ್ನು ತೀರಿಸಿಕೊಂಡು ಬರ್ತಾಯಿದ್ರು. ಕೆಲವು ಸಾರಿ ಅವರು ಕರುಳನ್ನು ಹೊರಗೆ ತೆಗೆದು ಶುದ್ಧ ಮಾಡಿ ಬಿಸಿಲಿನಲ್ಲಿ ಒಣಗಿಸೋದಕ್ಕೋಸ್ಕರ ಇಡ್ತಾಯಿದ್ರು. ಇದನ್ನು ಅನೇಕ ಶಿರ್ಡಿ ನಿವಾಸಿಗಳು ಕಣ್ಣಾರೆ ಕಂಡಿದ್ದೀವಿ ಅಂತ ಹೇಳಿರ್ತಾರೆ. ಸಾಮಾನ್ಯವಾಗಿ ಧೋತಿ ಯೋಗ ಅಂದರೆ 3 ಅಂಗುಲ ಅಗಲ 22.5 ಅಂಗುಲ ಉದ್ದವಾದ ಬಟ್ಟೆಯನ್ನು ಒದ್ದೆ ಮಾಡಿ ಗಂಟಲಿನ ಮೂಲಕ ಉದರಕ್ಕೆ ಅದನ್ನು ತುರುಕಿ ಸುಮಾರು ಅರ್ಧ ಗಂಟೆಯವರೆಗೆ ಅದನ್ನು ಅಲ್ಲಿರಿಸಿದ ನಂತರ ಹೊರಕ್ಕೆ ತೆಗೆದು ಆ ಬಟ್ಟೆನ ಒಣಗಾಕೋದು. ಆದರೆ ಬಾಬಾರವರ ಧೋತಿ ಯೋಗವೇ ವಿಚಿತ್ರವಾಗಿತ್ತು. ಅವರು ಅವರ ಕರಳನ್ನೇ ಆಚೆ ತೆಗೆದು ಅದನ್ನು ಶುದ್ಧ ಮಾಡಿ ಬಿಸಿಲಿನಲ್ಲಿ ಒಣಗಿಸಿ ಮತ್ತೆ ಒಳಗಡೆ ಸೇರಿಸ್ಕೊಳ್ತಾ ಇದ್ದರು. ಇಂಥ ಅದ್ಭುತ ಶಕ್ತಿ ಬಾಬಾ ಅವ್ರದ್ದಾಗಿತ್ತು. ಈಗ 2ನೇ ವಿಧಾನ ಖಂಡ ವಿಧಾನ. ಈ ಯೋಗ ಸಾಧನೆಯಲ್ಲಿ ಬಾಬಾರವರು ಕೈಕಾಲುಗಳನ್ನು ದೇಹದಿಂದ ಬೇರ್ಪಡಿಸಿ ಬೇರೆ ಬೇರೆ ಕಡೆ ಇಡ್ತಾಯಿದ್ರು. ಒಂದು ಸಾರಿ ಅವರು ಈ ಯೋಗ ಸಾಧನೆಯಲ್ಲಿ ನಿರತರಾಗಿದ್ದಾಗ ಒಬ್ಬನು ಇದನ್ನು ನೋಡಿ ಆಶ್ಚರ್ಯಗೊಂಡ. ಬಾಬಾರವರನ್ನು ಯಾರೋ ಕೊಲೆ ಮಾಡಿದ್ದಾರೆ ಅಂತ ಭಾವಿಸಿ ಹಳ್ಳಿಯವರಿಗೆ ಈ ವಿಷಯ ತಿಳಿಸ್ಬೇಕು ಅಂತ ನಿಶ್ಚಯ ಮಾಡಿಕೊಂಡ. ನಂತರ ಈ ವಿಷಯವನ್ನು ತಿಳಿಸಿದರೆ ತನ್ನ ಮೇಲೆಯೇ ಅಪವಾದ ಬರಬಹುದು ಅಂತ ಭಾವಿಸಿ ಭೀತಿಯಿಂದ ಸುಮ್ಮನಾಗೋದ. ಮಾರನೇ ದಿನ ಮಸೀದಿಗೆ ಹೋದಾಗ ಬಾಬಾ ಎಂದಿನಂತೆ ಕುಳಿತಿರುವುದನ್ನು ನೋಡಿ ಅವನು ದಿಗ್ಭ್ರಾಂತನಾಗೋದ. ಯಾಕೆ ಅಂದರೆ ಬಾಬಾ ಕೈಕಾಲುಗಳನ್ನು ಬೇರ್ಪಡಿಸಿ ಇಟ್ಟದನ್ನು ಅವನು ಹಿಂದಿನ ದಿನ ನೋಡಿದ್ದ. ಆದರೆ ಮತ್ತೆ ಮಾರನೇ ದಿನ ನೋಡಿದಾಗ ಬಾಬಾ ಎಂದಿನಂತೆ ಇರೋದನ್ನು ನೋಡಿ ಅವನಿಗೆ ದಿಗ್ಭ್ರಾಂತಿ ಆಯಿತು. ಬಾಬಾರವರು ಚಿಕ್ಕಂದಿನಿಂದಲೇ ಈ ತರಹದ ಯೋಗಾಭ್ಯಾಸವನ್ನು ಮಾಡ್ತಾಯಿದ್ರು. ಅವರು ಇಷ್ಟೊಂದು ಪ್ರಾವೀಣ್ಯತೆಯನ್ನು ಹೇಗೆ ಸಂಪಾದಿಸಿದ್ರು ಅನ್ನೋದು ಯಾರಿಗೂ ಕೂಡ ತಿಳಿದಿಲ್ಲ. ಅವರು ರೋಗಗಳನ್ನು ಗುಣಪಡಿಸ್ತಾ ಇದ್ದದಕ್ಕೆ ಯಾವುದೊಂದು ಪ್ರತಿಫಲವನ್ನು ಕೂಡ ಪಡೀತಿರಲಿಲ್ಲ. ಹೀಗಾಗಿ ಅವರು ಬಹಳನೇ ಜನಪ್ರಿಯರಾಗಿದ್ದರು. ಯಾವಾಗಲೂ ಜನ ಸೇವೆಯಲ್ಲಿ ನಿರತರಾಗಿದ್ದರು. ಈ ಕೆಳಕಂಡ ಕಥೆಯಿಂದ ಬಾಬಾರವರ ಸರ್ವಜ್ಞತ್ವ ಮತ್ತು ದಯೆ ಹೇಗಿತ್ತು ಅನ್ನೋದು ತಿಳಿಯುತ್ತೆ. ಬಾಬಾರವರ ಸರ್ವಜ್ಞತ್ವ ಮತ್ತು ದಯೆ. ಅಂದು ದೀಪಾವಳಿ ಹಬ್ಬ.
ಬಾಬಾರವರು ಎಂದಿನಂತೆ ದುನಿಯ ಮುಂದೆ ಕುಳಿತು ಬೆಂಕಿ ಕಾಯಿಸ್ಕೊಳ್ತಾ ಇದ್ರು. ದುನಿಯಲ್ಲಿ ಅಗ್ನಿದೇವ ಕಾಂತಿಯುತವಾಗಿ ಬೆಳಗ್ತಾ ಇದ್ದ. ಕಾಷ್ಟವನ್ನು ದುನಿಯಲ್ಲಿ ಹಾಕ್ತಾ ಅವರು ತಮ್ಮ ಕೈಗಳನ್ನು ಸಹ ಅಗ್ನಿಯಲ್ಲಿ ಇಟ್ಟುಬಿಟ್ರು. ಆಗ ಬಾಬಾರವರ ತೋಳುಗಳೆಲ್ಲ ಸುಟ್ಟು ಗಾಯವಾಗೋಯಿತು. ಇದನ್ನು ಸೇವಕನಾದ ಮಾಧವ ಮತ್ತು ಮಾಧವರಾವ ದೇಶಪಾಂಡೆ ಅವರು ಕಣ್ಣಾರೆ ಕಂಡು ಅವರ ಹತ್ತಿರ ಹೋಗಿ, ಬಾಬಾ ಇದೇನು ಮಾಡಿಬಿಟ್ರಿ ಅಂತ ಪ್ರಶ್ನಿಸಿದ್ರು. ಆಗ ಬಾಬಾರವರು ಅಕ್ಕ ಸಾಲಿಗನೋರ್ವನ ಪತ್ನಿ ತಿದಿಯೊತ್ತುತ್ತಾ ಕೆಲಸ ಮಾಡ್ತಾಯಿದ್ಲು. ಅವಳ ಪತಿ ಕರೆದಿದ್ದರಿಂದ ಮಗುನ ಅಲ್ಲಿಯೇ ಬಿಟ್ಟು ಅವಳು ಅಲ್ಲಿಂದ ಓಡಿ ಹೋದ್ಲು. ಅಷ್ಟರಲ್ಲಿ ಮಗು ಆಟವಾಡ್ತಾ ಅಗ್ನಿಯೊಳಗೆ ಕೈ ಇಟ್ಬಿಡ್ತು. ಆ ಮಗುವನ್ನು ರಕ್ಷಿಸೋದಕ್ಕೋಸ್ಕರನೇ ಕೂಡಲೇ ನಾನು ಈ ರೀತಿ ಮಾಡಿದೆ. ನನ್ನ ಕರಗಳು ಬೆಂದರೂ ಪರವಾಗಿಲ್ಲ, ಆ ಮಗು ಬದುಕಿಕೊಂಡಿತ್ತಲ್ಲ ಅದೇ ನನಗೆ ಸಂತೋಷ ಅಂತ ಹೇಳಿದ್ರು. ಈಗ ಕುಷ್ಠ ಭಕ್ತನ ಸೇವೆ ಹೇಗಿದೆ ಅಂತ ನೋಡೋಣ. ಬಾಬಾರವರು ಈ ರೀತಿ ಕೈ ಸುಟ್ಕೊಂಡ ಘಟನೆ ನಡೆದ ಕೂಡಲೇ ಮಾಧವರಾವ ದೇಶಪಾಂಡೆ ಮತ್ತು ನಾನಾ ಸಾಹೇಬ ಚಾಂದೋರ್ಕರರು ಮುಂಬಯಿಯ ಪ್ರಸಿದ್ಧ ವೈದ್ಯರಾದ ಶ್ರೀ ಪರಮಾನಂದರವರಿಂದ ಅವರನ್ನು ಚಿಕಿತ್ಸೆ ಮಾಡಿಸ್ಕೊಳ್ಳಂತೆ ಬೇಡ್ಕೊಂಡ್ರು. ಆದರೆ ಅವರು ಅದಕ್ಕೆ ಸಮ್ಮತಿಸಲಿಲ್ಲ. ಕೈ ಸುಟ್ಟುಕೊಂಡಾಗಿನಿಂದ ಕುಷ್ಠರೋಗಿಯಾದ ಬಾಗೋಜಿ ಸಿಂಧೆ ಅವರೇ ಅವರ ಉಪಚಾರ ಮಾಡ್ತಾಯಿದ್ರು. ಅವರು ಪ್ರತಿದಿನವೂ ದಹಿಸಲ್ಪಟ್ಟ ಜಾಗಕ್ಕೆ ತುಪ್ಪವನ್ನು ಸವರಿ ನೀವಿ ಅದರ ಮೇಲೆ ಹಸಿರು ಎಲೆ ಇಟ್ಟು ಬಟ್ಟೆ ಕಟ್ತಾಯಿದ್ರು. ನಾನಾ ಸಾಹೇಬ ಚಾಂದೋರ್ಕರ ಮತ್ತು ಡಾಕ್ಟರ್ ಪರಮಾನಂದ ಅವರು ಎಷ್ಟು ಸರಿ ವಿನಂತಿಸ್ಕೊಂಡ್ರು ಬಾಬಾ ಚಿಕಿತ್ಸೆಗೆ ಒಪ್ಪಿಗೆ ನೀಡಲೇ ಇಲ್ಲ. ಪ್ರತಿದಿನವೂ ಬಾಗೋಜಿ ಅವರೇ ಬಾಬಾರವರ ಸೇವೆ ಮಾಡ್ತಾಯಿದ್ರು. ಸ್ವಲ್ಪ ದಿನಗಳ ನಂತರ ಬಾಬಾರವರ ಸಮಾಧಿಯ ತನಕ ಬಾಗೋಜಿಯವರೇ ತೋಳುಗಳಿಗೆ ತುಪ್ಪ ಸವರಿ ನೀವ್ತಾಯಿದ್ರು. ಬಾಬಾ ಅವರು ಸ್ವಯಂ ಸಿದ್ಧರಾಗಿದ್ದರು. ಅವರೇ ಅವರ ಸುಟ್ಟ ಕೈಗಳನ್ನ ತಕ್ಷಣವೇ ಸರಿ ಮಾಡ್ಕೋಬಹುದಾಗಿತ್ತು. ಆದರೆ ಬಾಗೋಜಿಯವರ ಮೇಲಿನ ಮಮತೆಯಿಂದ ಬಾಬಾ ಅವರ ಸೇವೆಯನ್ನು ಸ್ವೀಕರಿಸ್ತಾ ಇದ್ರು. ಬಾಗೋಜಿಯವರು ಪೂರ್ವ ಜನ್ಮದಲ್ಲಿ ಪಾಪಿಷ್ಠರಾಗಿದ್ದರು. ಆದ್ದರಿಂದ ಅವರು ಈ ಜನ್ಮದಲ್ಲಿ ಕುಷ್ಠರೋಗಿಯಾಗಿದ್ದರು. ಸಿಂಧೆ ಬಾಹ್ಯದಲ್ಲಿ ಜುಗುಪ್ಸೆಯಿಂದ ಅಂತರಂಗದಲ್ಲಿ ಸಂತೋಷಭರಿತರಾಗಿದ್ದರು. ಬಾಬಾ ಅವರ ನಿತ್ಯ ಸೇವೆಯ ಅವಕಾಶ ದೊರಕಿದ್ದು ಅವರ ಅದೃಷ್ಟನೇ ಸರಿ. ಈ ಜನ್ಮದಲ್ಲಿ ಅವರ ಪಾಪಗಳು ಕರಗಿದ್ರಿಂದ ಅವರು ಕುಷ್ಠರೋಗಿಯಾಗಿದ್ದರೂ ಸಹ ಬಾಬಾ ಸೇವೆ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಸಿಕ್ತು. ಕುಮಾರ ಕಾಪಡೆ ಅವ್ರಿಗೆ ಪ್ಲೇಗ್ ಬಂದಿದ್ದ ವಿಚಾರವನ್ನು ಹೇಮಾಡಪಂತರು ಈ ರೀತಿ ವಿವರಿಸ್ತಾರೆ. ಇದೊಂದು ಬಾಬಾರವರ ಅತ್ಯಾಶ್ಚರ್ಯಕರವಾದ ಲೀಲೆ. ದಾದಾ ಸಾಹೇಬ ಅವರ ಧರ್ಮಪತ್ನಿ ಶ್ರೀಮತಿ ಕಾಪಡೆಯವರು ಕೆಲವು ದಿನಗಳ ಕಾಲ ತಮ್ಮ ಮಗನೊಂದಿಗೆ ಶಿರ್ಡಿಯಲ್ಲಿ ಬಂದು ತಂಗಿದ್ರು. ಅವರ ಮಗನಿಗೆ ಮೊದಲು ಜ್ವರ ಬಂದು ಅದು ಪ್ಲೇಗ್ ಅಂತ ಗೊತ್ತಾಯಿತು. ತಾಯಿಯಾದ ಶ್ರೀಮತಿ ಕಾಪಡೆಯವರು ಬಹಳ ಹೆದರ್ಕೊಂಡು ಕಂಗೆಟ್ರು. ಅವರು ಅಮರಾವತಿಗೆ ಹಿಂತಿರುಗೋದಕ್ಕೋಸ್ಕರ ಬಾಬಾ ಅವರ ಅಪ್ಪಣೆ ಪಡೆಯಲು ಬಂದು ಈ ವಿಷಯನ ತಿಳಿಸಿದ್ರು. ಆಗ ಬಾಬಾರವರು ದಯಾಪೂರಿತ ದೃಷ್ಟಿಯಿಂದ ಮೃದುವಾಗಿ, ಗಗನವನ್ನು ಕಾರ್ಮೋಡವು ಆವರಿಸಿಕೊಂಡಿದೆ, ಆದರೆ ಅದು ಹಾಗೆಯೇ ಇರಲಾರದು, ಕ್ರಮೇಣ ಕರಗಿ ಗಗನವು ಸ್ವಚ್ಛವಾಗುತ್ತದೆ ಎಂದು ಹೇಳುತ್ತಾ ತಮ್ಮ ನಿಲುವಂಗಿಯನ್ನು ಮೇಲಕ್ಕೆತ್ತಿ ತಮಗೆ ಆಗಿದ್ದ 3 ಗಂಟುಗಳನ್ನು ತೋರಿಸಿದರು. ನೋಡಿ, ನಾನು ಭಕ್ತರಿಗೋಸ್ಕರ ಕಷ್ಟವನ್ನು ಅನುಭವಿಸಬೇಕಾಗಿದೆ, ಅವರ ಕಷ್ಟಗಳೆಲ್ಲವೂ ನನ್ನವು ಅಂತ ಅಂದರು. ಈ ಒಂದು ಏಕೈಕವಾದ ಮತ್ತು ಅತ್ಯಾಶ್ಚರ್ಯಕರವಾದ ಲೀಲೆಗಳನ್ನು ನೋಡಿ ಅಲ್ಲಿ ನೆರೆದಿದ್ದ ಜನಸ್ತೋಮವೆಲ್ಲ ಸಂತರು ಹೇಗೆ ತಮ್ಮ ಭಕ್ತರಿಗೋಸ್ಕರ ಅವರು ಸ್ವತಃ ಕಷ್ಟವನ್ನು ಅನುಭವಿಸ್ತಾರೆ ಅನ್ನೋದನ್ನು ಮನಗಂಡರು. ಭಕ್ತರ ನೋವು ಕಷ್ಟಗಳನ್ನು ಬಾಬಾ ಅವರ ಮೈ ಮೇಲೆ ತಗೊಂಡು ಭಕ್ತರಿಗೆ ಸರಿ ಮಾಡ್ತಾಯಿದ್ರು. ಸಂತರ ಮನಸ್ಸು ಮೇಣದ ಹಾಗೆ ಮೃದುವಾಗಿರುತ್ತದೆ. ಮೇಲಾಗಿ ಸದು ಬೆಣ್ಣೆಯ ಹಾಗೆ ಒಳಗೂ ಹೊರಗೂ ಮೃದುವಾಗಿರುತ್ತೆ. ಅವರು ತಮ್ಮ ಭಕ್ತರನ್ನು ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಪ್ರೀತಿಸ್ತಾರೆ ಮತ್ತು ಅವರನ್ನು ತಮ್ಮ ಸ್ವಂತ ಶಿಶುಗಳಂತೆ ಕಾಪಾಡ್ತಾರೆ. ಈಗ ಪಂಢರಪುರದ ಯಾತ್ರೆ ಬಗ್ಗೆ ಹೇಮಾಡಪಂತರು ಏನು ತಿಳಿಸ್ಕೊಟ್ಟಿದ್ದಾರೆ ಅಂತ ನೋಡೋಣ. ಇನ್ನು ಶ್ರೀ ಸಾಯಿಬಾಬಾರವರು ತಮ್ಮ ಭಕ್ತರನ್ನು ಹೇಗೆ ಪ್ರೀತಿಸ್ತಿದ್ರು, ಅವರ ಆಸೆ ಆಕಾಂಕ್ಷೆಗಳನ್ನು ಹೇಗೆ ಈಡೇರಿಸ್ತಿದ್ರು ಎಂಬುದನ್ನು ಈ ಘಟನೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಕಾನಾ ದೇಶದಲ್ಲಿಯ ನಾಂದುರಬಾರದ ಮಾಮಲೆದಾರರಾದ ಶ್ರೀ ನಾನಾ ಸಾಹೇಬ ಚಾಂದೋರಕರ ಬಾಬಾರವರ ಪರಮ ಭಕ್ತರು.
ಅವರಿಗೆ ಪಂಢರಪುರಕ್ಕೆ ವರ್ಗವಾದ ಹುಕುಂ ಬಂತು. ನಿಜವಾಗಿಯೂ ಭಕ್ತನ ಅಪರಿಮಿತವಾದ ಭಕ್ತಿಗೆ ಬಾಬಾ ಮೆಚ್ಚಿದರು. ಯಾಕೆ ಅಂದರೆ ಭೂವೈಕುಂಠವಾದ ಪಂಢರಪುರದಲ್ಲಿ ನೆಲೆಸಲು ಸಿಕ್ಕಿದ ಅವಕಾಶಕ್ಕಿಂತ ಮಿಗಿಲಾದುದೇನಿದೆ. ಆದ್ದರಿಂದ ಅವರು ತಕ್ಷಣದಲ್ಲಿಯೇ ಕೆಲಸನ ವಹಿಸಬೇಕಾಗಿ ಬಂದು ಕೂಡಲೇ ಪಂಢರಪುರಕ್ಕೆ ಪ್ರಯಾಣ ಬೆಳೆಸಿದ್ರು. ಈ ವಿಷಯನ ಅವರು ಶಿರ್ಡಿಗೆ ತಿಳಿಸಿರಲಿಲ್ಲ. ಯಾರಿಗೂ ತಿಳಿದೇ ಹೋದರೂ ಅವರು ಶಿರ್ಡಿಗೆ ಬಂದು ಬಾಬಾರವರ ದರ್ಶನ ಮಾಡಿಕೊಂಡು ನಂತರ ಪಂಢರಪುರಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿ ತಕ್ಷಣವೇ ಅವರು ಹೊರಟಿದ್ರು. ಆದರೆ ಸರ್ವವ್ಯಾಪಿಯೂ ಅಂತರ್ಯಾಮಿಯೂ ಆದ ಬಾಬಾರವರಿಗೆ ತಿಳಿಯದಿರೋದು ಏನಿದೆ. ನಾನಾ ಸಾಹೇಬರು ಶಿರ್ಡಿಗೆ ಬರ್ತಾ ಇರೋ ಸ್ವಲ್ಪ ದೂರದಲ್ಲಿಯೇ, ಅಂದರೆ ಅವರು ನೇಮಗಾವ ಸಮೀಪಿಸ್ತಿದ್ದ ಕ್ಷಣದಲ್ಲಿಯೇ ಬಾಬಾ ಅವರ ಜ್ಞಾನ ದೃಷ್ಟಿಯಿಂದ ಇದನ್ನು ತಿಳ್ಕೊಂಡು ಮಸೀದಿಯಲ್ಲಿ ಮಾಳಸಾಪತಿ ಮತ್ತು ಇತರರೊಡನೆ ಕುಳಿತು ಮಾತಾಡ್ತಿರ್ಬೇಕಾದ್ರೆ ತಕ್ಷಣವೇ ಪಂಢರಪುರದ ಬಾಗಿಲು ತೆರೆದಿದೆ, ಈಗ ನಾವೆಲ್ಲರೂ ಭಜನೆ ಮಾಡೋಣ ಅಂತ ಹೇಳಿದ್ರು. ಅನಂತರ ನಾನು ನನ್ನ ದೇವರ ವಾಸಸ್ಥಾನವಾದ ಪಂಢರಪುರಕ್ಕೆ ಹೋಗಿ ನೆಲೆಸುವೆ ಅಂತ ಹೇಳಿ ಭಜನೆಯನ್ನು ಆರಂಭಿಸಿದರು. ಭಕ್ತರೆಲ್ಲರೂ ಜೊತೆಗೂಡಿ ಭಜನೆ ಮಾಡೋದಕ್ಕೆ ಆರಂಭ ಮಾಡಿದ್ರು. ನಾನಾ ಸಾಹೇಬರು ಕುಟುಂಬ ಸಮೇತ ಬಂದು ಬಾಬಾರವರಿಗೆ ನಮಸ್ಕರಿಸಿ ಪಂಢರಪುರಕ್ಕೆ ತಾವು ನನ್ನ ಜೊತೆಗೆ ಬರಬೇಕು ಅಂತ ಪ್ರಾರ್ಥನೆ ಮಾಡಿದ್ರು. ಅವರಿಗೆ ಅಲ್ಲಿ ವರ್ಗವಾಗಿರೋ ವಿಷಯವನ್ನು ಅವರು ಆವಾಗ ತಿಳಿಸಿದ್ರು. ಈ ಆಮಂತ್ರಣ ಅನವಶ್ಯಕವಾಗಿತ್ತು. ಯಾಕೆ ಅಂದರೆ ಬಾಬಾರವರು ಇದನ್ನು ಮೊದಲೇ ಅರಿತು ಅವರು ಪಂಢರಪುರಕ್ಕೆ ನಾನು ಹೋಗಬೇಕು ಅಂತ ಭಕ್ತರ ಮುಂದೆ ತಿಳಿಸ್ಕೊಟ್ಟಿದ್ರು. ಅದೇ ಇಚ್ಛೆಯಿಂದ ಅವರು ಭಜನೆಯನ್ನು ಆರಂಭಿಸಿದರು. ಈ ವಿಷಯನ ತಿಳಿದ ನಾನಾ ಸಾಹೇಬರ ಮನಸ್ಸು ಕರಗಿ ಅವರು ಬಾಬಾರವರ ಪಾದಾರವಿಂದಗಳಿಗೆ ಎರಗಿದ್ರು. ಅನಂತರ ಅವರ ಆಶೀರ್ವಾದ ಊದಿ ತೆಗೆದುಕೊಂಡು ಅವರು ಪಂಢರಪುರಕ್ಕೆ ಕೆಲಸಕ್ಕೋಸ್ಕರ ಪ್ರಯಾಣ ಬೆಳೆಸಿದ್ರು. ಇಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 7ನೇ ಅಧ್ಯಾಯ ಮುಕ್ತಾಯಗೊಂಡು. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿ ಮಾಡೋಣ. ಶ್ರೀ ಸಾಯಿ ಪ್ರಣಾಮ. ಧನ್ಯವಾದಗಳು.